ಈ ಒಂದು ಪುಟ್ಟ ವ್ಲಾಗಿನಲ್ಲಿ ನಮ್ಮ ಸಿಂಪಲ್ ಲೈಫ್ ಸ್ಟೈಲನ್ನು ತೋರಿಸುತ್ತಾ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಿದ್ದೀನಿ. ಮಕ್ಕಳಿಗೆ ಏಜಿಗೆ ತಕ್ಕಂಗೆ ನಾವು ರೆಸ್ಪಾನ್ಸಿಬಿಲಿಟೀಸ್ನ ಕೊಡಬೇಕು. ಅದಲ್ದಿರ ನಾವು ಬೇರೆ ಊರಿಗೆ ಟ್ರಾವೆಲ್ ಮಾಡಿದ್ವಿ, ಏನಕ್ಕೆ ಟ್ರಾವೆಲ್ ಮಾಡಿದ್ವಿ ಅದ್ರ ಬಗ್ಗೆನೂ ವಿಸ್ತಾರವಾಗಿ ಹೇಳಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಇವನ್ನ ನಾವು ಸ್ಕೂಲಿಗೆ ಕಳಿಸಿಲ್ಲ, ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ಪೋರ್ಟ್ಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೊತೆನೇ ಬರ್ತಾ ಇದ್ದ. ಸ್ಪೋರ್ಟ್ಸ್ ಅಂದರೆ ಅಷ್ಟು ಹುಚ್ಚು ಇವನಿಗೆ. ಇಲ್ಲ ಅಂತ ಇವ್ ನಾಟಕ ಮಾಡ್ತಾ ಇದ್ದಾನೆ. ವಾಹೆಗುರು ಜಿ ಕಾ ಖಾಲ್ಸಾ, ವಾಹೆಗುರು ಜಿ ಕಿ ಫತೇಹ್. ನಮ್ಮ ಜರ್ನಿ ಶುರು ಆಗಿದೆ ಫ್ರೆಂಡ್ಸ್. ಹಾಯ್, ನಮಸ್ಕಾರ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಹೇಗಿದ್ರೆ ತಾವೆಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ಇದು ನವೆಂಬರ್ 20ನೇ ತಾರೀಕಿನ ಬ್ಲಾಗು. ಬೆಳಗ್ಗೆ 8 ಗಂಟೆ ಆಗ್ತಾ ಇದೆ. ಈಗ ಜಸ್ಟ್ ನನ್ನ ಚಿಕ್ಕ ಮಗನಿಗೆ ಸ್ಯಾಂಡ್ವಿಚ್ ತಿನ್ನಿಸಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ದೊಡ್ಡವನು ಸ್ಯಾಂಡ್ವಿಚ್ ತಿಂದಿಲ್ಲ, ಬಟ್ ಎಕ್ಸ್ಟ್ರಾ ಸ್ಯಾಂಡ್ವಿಚ್ನ ಪ್ಯಾಕ್ ಮಾಡಿಕೊಂಡು ಆ ಫ್ರೆಂಡ್ಸ್ಗೋಸ್ಕರ ತೊಗೊಂಡೋಗಿದ್ದಾನೆ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ನನ್ನ ರೊಟೀನ್ ಕೆಲಸವನ್ನು ಶುರು ಮಾಡಿದೆ. ಫಸ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಂಡೆ. ಕಸ ಗುಡಿಸಿ ಒರೆಸಿ ಪಾತ್ರೆಗಳು ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಷಿನಲ್ಲಿ ಬಟ್ಟೆ ಹಾಕಿದೆ. ಅಷ್ಟೊತ್ತಿಗೆ ನಮ್ಮ ಯಜಮಾನರು ಈ ಬಟ್ಟೆಗಳನ್ನೆಲ್ಲ ಅಂದರೆ ಕಬ್ಬೋರ್ಡಲ್ಲಿರೋ ಬಟ್ಟೆಗಳೆಲ್ಲ ತೆಗೆದುಬಿಟ್ಟು ಮಡ್ಚೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇವರು ಮಡ್ಚೋದು ಶುರು ಮಾಡಿದ್ಮೇಲೆ ನಾನು ಸ್ವಲ್ಪ ಸ್ನಾನ ಗೀನೆಲ್ಲ ಮಾಡ್ಕೊಂಡು ಬಂದು ರೆಡಿ ಆಗಿಬಿಟ್ಟು ಇವ್ರಿಗೆ ನಾನು ಸಹ ಹೆಲ್ಪ್ ಮಾಡಿದೆ. ಇವತ್ತು ನಮ್ಮ ಟಾರ್ಗೆಟ್ ಏನಂತ ಅಂದರೆ ಕಾಲಕ್ಕೆ ತಕ್ಕಂಗೆ ನಾವು ಸಹ ನಮ್ಮ ಬಟ್ಟೆಗಳನ್ನು ಧರಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ಎಲ್ಲ ಸಮ್ಮರ್ ಸೀಸನ್ದು ಬಟ್ಟೆ ಎಲ್ಲನೂ ತೆಗೆದು ಮಡಚಿ ಬೆಡ್ ಒಳಗಡೆ ಇಟ್ಬಿಟ್ಟು ವಿಂಟರ್ ಸೀಸನ್ದು ಬಟ್ಟೆ ಎಲ್ಲ ತೆಗೆದುಬಿಟ್ಟು ಕಬೋರ್ಡಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಕೆಲಸನ ಶುರು ಮಾಡಿದ್ದೀವಿ. ನಮ್ಮ ಯಜಮಾನರು ಕಾಲಲ್ಲಿ ಬ್ಯುಸಿಯಾಗಿದ್ದಾರೆ. ಯಾಕೆ ಅಂದರೆ ಅವ್ರದ್ದು ಕಾಲ್ಸ್ ಬರ್ತಾನೆ ಇರುತ್ತೆ. ಆಫೀಸ್ಗೆ ಹೋಗಿಲ್ಲ ಅಂತ ಅಂದ್ರೂ ಸಹ 24 ಅವರ್ಸ್ ಅವರು ಅವೈಲೇಬಲ್ ಇರ್ತಾರೆ. ಅವರು ಡೀಲರ್ಸ್ಗಾದ್ರೂ ಸಹ ಮತ್ತು ಕಸ್ಟಮರ್ಸ್ಗಾದ್ರೂ ಸಹ. ಇವ್ರದ್ದು ಮ್ಯಾಕ್ಸಿಮಮ್ ಆಫೀಸ್ ಕೆಲಸ ಕಾಲ್ಸಲ್ಲಿನೇ ಇರುತ್ತೆ ಫ್ರೆಂಡ್ಸ್. ಒಂದು ಕಾಲ್ ಮಾಡಿಬಿಟ್ಟು ಎಲ್ಲ ಡೀಟೇಲನ್ನು ಕೊಡ್ತಾರೆ. ಅಂದರೆ ಪ್ರಾಡಕ್ಟ್ ಡೀಟೇಲ್ ಆಗಿರ್ಬೋದು, ಇಲ್ಲಾಂದರೆ ಕಂಪನಿ ಡೀಟೇಲ್ ಆಗಿರ್ಬೋದು. ಡೀಲರ್ಸ್ಗೆ ಓಕೆ ಅಂದಾಗ ಮಾತ್ರನೇ ಪರ್ಸ್ನಲ್ಲಾಗಿ ಮೀಟ್ ಮಾಡಿ ಅವ್ರಿಗೆ ಒಂದು ಕೊಟೇಷನನ್ನು ಮಾಡಿ ಕೊಡ್ತಾರೆ. ಅವ್ರಿಗೆ ಓಕೆ ಆದಾಗ ಡೀಲ್ ಪಕ್ಕ ಮಾಡ್ತಾರೆ. ಸೊ ಈ ಥರ ನಮ್ಮ ಯಜಮಾನ್ರದ್ದು ಜಾಬ್ ಪ್ರೊಫೈಲ್ ಇರೋದು. ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ರು, ನಿಮ್ಮ ಯಜಮಾನ್ರೇನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಬಿಟ್ಟು. ಅಯ್ಯೋ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ನಾನು ಇಷ್ಟೆಲ್ಲ ಕಷ್ಟ ಏನಕ್ಕೆ ಪಡ್ತಾ ಇದ್ದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಸ್ಯಾಲ್ರಿ ಪ್ಯಾಕೇಜ್ ಸಖತ್ತಾಗಿರುತ್ತೆ. ಬಟ್ ನಮ್ಮ ಯಜಮಾನ್ರು ರಿಟೇಲ್ ಆ್ಯಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋದು. ಸೊ ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಥರ ಸ್ಯಾಲ್ರಿ ಬರಲ್ಲ, ಸ್ವಲ್ಪನೇ ಬರೋದು. ಬಟ್ ಆ ಸ್ವಲ್ಪ ಸ್ಯಾಲ್ರಿಯಲ್ಲೂ ಸಹ ನಾವು ಸಿಂಪಲ್ಲಾಗಿ ಡೀಸೆಂಟಾಗಿ ಒಂದು ಜೀವನವನ್ನು ನಡೆಸ್ಕೊತಾ ಹೋಗ್ತಾ ಇದ್ದೀವಿ. ಇವಾಗ ವಿಂಟರ್ ಸೀಸನ್ಗೆ ಬೇಕಾದ ಬಟ್ಟೆಗಳನ್ನೆಲ್ಲನೂ ಸೆಗ್ರಿಗೇಟ್ ಮಾಡಿ ಸೈಡ್ಗಿಟ್ಟು ಸ್ವಲ್ಪ ಬಟ್ಟೆಗಳನ್ನು ಬಿಸಿಲಿಗೆ ಒಣಗಾಕಿದ್ದೀನಿ. ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಆಫೀಸ್ ಅಂದರೆ ಡೀಲರ್ ಮೀಟಿಂಗ್ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಸ್ಯಾಂಡ್ವಿಚ್ ಮಾಡಿದ್ನೆಲ್ಲ ಅದನ್ನೇ ತಿಂದ್ಬಿಟ್ಟು ಹೋದರು. ಅವ್ರು ಹೋದ್ಮೇಲೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಮಕ್ಕಳು ಬರೋದಕ್ಕಿಂತ ಮುಂಚೆ ಲಂಚನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ಮಕ್ಕಳಿಬ್ಬರಿಗೂ ಉದ್ದಿನ ವಡೆ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೆ ಕ್ಲೌಡ್ ಕಿಚನ್ಗೆ ಅಂತ ನಾನು ಹಿಟ್ಟನ್ನು ರುಬ್ಕೊಳ್ಳೋವಾಗಲೇ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ರುಬ್ಕೊಂಡು ಮತ್ತು ಹಾಫ್ ಫ್ರೈ ಮಾಡಿಕೊಂಡು ಉದ್ದಿನ ವಡೆನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇವ್ರಿಗೆ ಬೇಕಾದಾಗೆಲ್ಲನೂ ಫ್ರೈ ಮಾಡಿ ಕೊಡ್ತಾ ಇರ್ತೀನಿ. ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಟೊಮೆಟೊ ರೈಸ್ ಮಾಡಿದ್ದೆ, ಅದ್ರ ಜೊತೆ ಕಾಂಬಿನೇಷನ್ ಆಗಿ 2 ಉದ್ದಿನ ವಡೆನೂ ಕೊಟ್ಟೆ. ತಿಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಇವಾಗ ಫುಟ್ಬಾಲ್ ಅಕಾಡೆಮಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಒಂದಿಬ್ಬರು ಕಮೆಂಟ್ ಮೂಲಕ ಹೇಳಿದರು, ನಿಮ್ಮ ಮಕ್ಳಿಗೂ ಸ್ವಲ್ಪ ಕೆಲಸ ಕೊಡಿ, ಅವ್ರೂ ಕೆಲಸ ಮಾಡಲಿ ಅಂತ ಹೇಳಿ. ನಾನು ನಮ್ಮ ಮಕ್ಕಳಿಗೆ ಕೆಲಸ ಕೊಡ್ತೀನಿ ಫ್ರೆಂಡ್ಸ್, ಬಟ್ ಅವ್ರ ಏಜಿಗೆ ತಕ್ಕಂಗೆ ನಾನು ಕೆಲಸ ಕೊಡ್ತೀನಿ. ನಾನು ಕ್ಲೌಡ್ ಕಿಚನಲ್ಲಿ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಕ್ಲೌಡ್ ಕಿಚನಲ್ಲಿ ಇನ್ವಾಲ್ವ್ ಮಾಡಿಸಿ ಕಷ್ಟಪಡೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟ ಇಲ್ಲ ಆ್ಯಕ್ಚುಲಿ. ಅವ್ರ ಏಜಿಗೆ ತಕ್ಕಂಗೆ ನಾನು ಎಲ್ಲ ಕೆಲಸ ಕೊಡ್ತೀನಿ. ನಾನು ಹೋಮ್ ಮೇಕರ್ ಆಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ನನಗಿರೋದು. ನಮ್ಮ ಮಕ್ಕಳಿಗೆಲ್ಲ ಪಾಪ ಅವ್ರದ್ದು ಸ್ಕೂಲ್ದು ಹೋಮ್ ವರ್ಕು, ಆ ಟೆಸ್ಟ್ಗೆ ಪ್ರಿಪ್ರೇಷನು, ಮತ್ತು ಫುಟ್ಬಾಲ್ ಅಕಾಡೆಮಿಯಲ್ಲಿ ಕಾಂಪಿಟೀಷನು, ಅದು ಇದು ಅಂತ ಅವ್ರದ್ದೂ ಒಂದು ಶೆಡ್ಯೂಲು ತುಂಬ ಬ್ಯುಸಿ ಆಗಿಬಿಡುತ್ತೆ. ಬೆಳಗ್ಗೆ ಎದ್ದೇಳೋದು, ರೋಬೋಟ್ಗಳ ಥರ ಸ್ಕೂಲ್ಗೆ ಹೋಗೋದು, ಮತ್ತು ಬರೋದು, ಊಟ ಮಾಡೋದು, ಸ್ವಲ್ಪ ಹೊತ್ತು ಟಿ ವಿ ನೋಡೋದು, ಮತ್ತು ಸಾಯಂಕಾಲ ಈ ಥರ ಫುಟ್ಬಾಲ್ ಅಕಾಡೆಮಿಗೆ ಹೋಗ್ಬಿಟ್ಟು ಬಂದು ಅವ್ರದ್ದು ಹೋಮ್ ವರ್ಕ್ ತುಂಬ ಇರುತ್ತೆ. ಅದನ್ನು ನಾನು ವ್ಲಾಗ್ ಮಾಡ್ತಾ ಇಲ್ಲ ಅಂತ ಅಂದರೆ ಇವ್ರಿಗೆ ಹೋಮ್ ವರ್ಕ್ ಇಲ್ಲ ಅಂತಲ್ಲ, ಅಷ್ಟೊಂದು ಹೋಮ್ ವರ್ಕ್ ಇರುತ್ತೆ.
ವೀಕ್ಲಿ ಅಸೆಸ್ಮೆಂಟ್ಸ್ಗೆ ಪ್ರಿಪ್ರೇಷನ್ ಮಾಡಿಸೋದಿರುತ್ತೆ. ಅವ್ರದ್ದೇ ಆದಷ್ಟು ಅವ್ರಿಗೆ ಕೆಲಸ ಇರುತ್ತೆ ಫ್ರೆಂಡ್ಸ್. ಮತ್ತು ನಾನೇನಾದರೂ ಕೆಲಸ ಹೇಳಿದ್ರೂ ಸಹ ಇಬ್ಬರು ಮಕ್ಕಳು ಮಾಡ್ತಾರೆ. ನಾವು ಬಾಡಿಗೆ ಮನೆಯಲ್ಲಿದ್ದೀವಿ, ಅದೂ ಒಂದು 6 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದೀವಿ. ಯಾವ ಮನೇನೂ ನಮ್ಮ ಮಕ್ಕಳಿಬ್ರೂ ಗಲೀಜು ಮಾಡಿಲ್ಲ. ಅಷ್ಟು ಡೀಸೆಂಟಾಗಿ ಅವರು ಎಲ್ಲನೂ ನಾವು ಹೇಳ್ಕೊಟ್ಟಿರೋದೆಲ್ಲನೂ ಫಾಲೋ ಮಾಡ್ತಾರೆ. ಒಂದು ಮನೇನ ಮಕ್ಕಳಿರೋ ಮನೆಯಲ್ಲಿ ಒಂದು ಮನೇನ ಮನೆ ಥರ ಇಟ್ಕೊಳ್ಳೋದೂ ಸಹ ಒಂದು ಕೆಲಸ ಆಗಿರುತ್ತೆ. ಆ ಮಕ್ಕಳಿಗೆ ಆ ಜವಾಬ್ದಾರಿ ಅನ್ನೋದು ತಂದೆ ತಾಯಿಗಳಾದ ನಾವೇ ಕೊಡೋದು. ಸೊ ನಾವು ಹೇಳ್ದಂಗೆ ಮಕ್ಕಳು ಡಿಸಿಪ್ಲಿನ್ ಆಗಿ ಅವರ ಒಂದು ರೊಟೀನನ್ನು ಫಾಲೋ ಮಾಡ್ತಾ ಇದ್ದಾರೆ. ಮತ್ತು ನಾನು ನಮ್ಮ ಯಜಮಾನ್ರು ಏನಾದರೂ ಅಡಿಷ್ನಲ್ ಆಗಿ ಕೆಲಸ ಹೇಳಿದ್ರೆ ಅದನ್ನು ಭಯದಿಂದ ಮಾಡ್ತಾರೆ. ಮಕ್ಕಳಲ್ಲಿ ಭಯ ಅನ್ನೋದು ಇರಲೇಬೇಕು. ಎಷ್ಟೇ ನಾವು ಫ್ರೆಂಡ್ಲಿ ಆಗಿದ್ರೂ ಸಹ ಕೆಲಸ ಅಂತ ಬಂದಾಗ, ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಭಯ ಅನ್ನೋದು ಮಕ್ಕಳಲ್ಲಿ ಇರಲೇಬೇಕು. ನಾನು ಎಷ್ಟೊಂದು ಸಲ ಚಿಕ್ಕ ಪುಟ್ಟ ಪಾತ್ರೆಗಳನ್ನ ದೊಡ್ಡ ಮಗನ ಹತ್ರ ತೊಳ್ಸಿದ್ದೀನಿ, ಮತ್ತು ಬಟ್ಟೆಗಳನ್ನ ಮಡ್ಚೋದಕ್ಕೆ ಹೇಳಿದ್ದೀನಿ, ಮತ್ತು ಮನೆಯೂ ಸಹ ಗೂಡಿಸಿದ್ದಾನೆ ದೊಡ್ಡವನು. ಚಿಕ್ಕವನು ಸೋಫಾ ಮೇಲೆ ಇರೋ ಕುಷನ್ಸ್ನ ಚೆನ್ನಾಗಿ ಆರ್ಗನೈಸ್ ಮಾಡ್ತಾನೆ, ಮತ್ತು ಬೆಡ್ ಮೇಲೆ ಇರೋ ಪಿಲ್ಲೋಸ್ನ ಆರ್ಗನೈಸ್ ಮಾಡ್ತಾನೆ, ಡೋರ್ ಮ್ಯಾಟ್ಸ್ನ ಆರ್ಗನೈಸ್ ಮಾಡ್ತಾನೆ, ಬಾಟಲ್ಸಲ್ಲಿ ನೀರು ಇಡ್ತಿರ್ತಾನೆ, ಕಸ ಹಾಕೋದಕ್ಕೆ ಕಸದ ಡಬ್ಬಿ ತಗೊಂಡೋಗಿ ಕೆಳಗಡೆ ಕಸ ಹಾಕ್ಬಿಟ್ಬರ್ತಾನೆ. ಸೊ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಕ್ಕಳು ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲ. ನಮ್ಮ ಕ್ಲೌಡ್ ಕಿಚನಲ್ಲಿ ಮಕ್ಕಳದ್ದು ಹೆಲ್ಪ್ ಬೇಡ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವು ಬ್ಯುಸಿಯಾಗಿರೋವಾಗ ಮಕ್ಕಳನ್ನ ರೂಮಲ್ಲೇ ಇರಪ್ಪ, ಟಿ ವಿ ನೋಡ್ಕೊಳ್ಳಿ, ನಿಮ್ಮ ಹೋಮ್ ವರ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನಾವು ರೂಮಲ್ಲಿ ಬಿಟ್ಬಿಟ್ಟು ನಮ್ಮ ಕೆಲಸನ ಫಟಾಫಟ್ ಅಂತ ನಾವು ಮಾಡ್ಕೊತೀವಿ. ನಾವು ಕೆಲಸ ಎಲ್ಲ ಮಾಡಿ ಟಯರ್ಡ್ ಆದಮೇಲೆ ಒಂದ್ಸಲ ಬಂದು ಬೆಡ್ ಮೇಲೆ ಕುತ್ಕೊಂಡ್ಮೇಲೆ ನಮ್ಮಿಬ್ಬರು ಮಕ್ಕಳು ತುಂಬ ಸೇವೆನೂ ಸಹ ಮಾಡ್ತಾರೆ ಫ್ರೆಂಡ್ಸ್. ಕಾಲ್ಗೆ ಮಸಾಜನ್ನು ಸಹ ಮಾಡ್ತಾರೆ, ಬ್ಲ್ಯಾಂಕೆಟ್ ತಗೊಂಡು ಬರೋದು, ನೀರು ತಗೊಂಡು ಬರೋದು, ನಾವು ಹೇಳಿದೆಲ್ಲನೂ ಪ್ರೀತಿಯಿಂದ ಮಾಡ್ತಾರೆ. ಆ ಥರ ಹೇಳಬೇಡಿ, ಮಕ್ಳಿಗೂ ಸಹ ರೆಸ್ಪಾನ್ಸಿಬಿಲಿಟೀಸ್ ಕೊಡಿ ಅಂತ. ಎಲ್ಲ ಮಕ್ಕಳು ಮಾಡ್ತಾರೆ, ನಾವು ಹೇಳಿದ್ರೆ ಅವ್ರು ಮಾಡ್ತಾರೆ. ಅವ್ರಿಗೆ ಏನು ಹೇಳಬೇಕೋ ಅದನ್ನು ಮಾತ್ರನೇ ಪೇರೆಂಟ್ಸ್ ಹೇಳಬೇಕು. ಎಲ್ಲನೂ ಏಜ್ಗೆ ಅಪೋಸಿಟಾಗಿ ಮಾಡಿಸಿದ್ರೆ ಅವರೂ ತುಂಬ ಮೆಚ್ಯೂರ್ ಆಗಿಬಿಡ್ತಾರೆ ಚಿಕ್ಕ ವಯಸ್ಸಲ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಆಟ ಆಡೋ ವಯಸ್ಸಿಂದನೇ ರೆಸ್ಪಾನ್ಸಿಬಿಲಿಟೀಸ್ನ ತಗೊಂಡ್ಬಿಟ್ಟು ಅದು ಇದು ಅಂತ ಆವಾಗಿಂದನೇ ಸ್ಟ್ರೆಸ್ಸನ್ನು ತಗೊಂಡು ಜೀವನನ ನರಕ ಮಾಡ್ಕೊಂಡ್ಬಿಟ್ವಿ ಫ್ರೆಂಡ್ಸ್. ಆ ಒಂದು ಸ್ಟೇಜು ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋ ಆಸೆ ನನಗೆ. ಸೊ ಅದಕ್ಕೆ ಮಕ್ಕಳಿಗೆ ಅವ್ರ ವಯಸ್ಸಿಗೆ ತಕ್ಕಂಗೆ ನಾವು ರೆಸ್ಪಾನ್ಸಿಬಿಲಿಟೀಸ್ನ ಕೊಡಬೇಕಾಗಿ ಬರುತ್ತೆ. Hello guys, welcome to our one more vlog. So today we are going to exchange the clothes. Where are we going? We are going to Ludhiana. Yes. And after that we will go to Budwara. After that we will eat something. After that I will change my specs. I can't see without specs, but it is for my dance. But it is loose. Yeah, this is not specs. Sunglasses. ಸೊ ಫ್ರೆಂಡ್ಸ್, ನಾವೆಲ್ಲನೂ ರೆಡಿ ಆಗಿಬಿಟ್ಟು ಲುಧಿಯಾನಾಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಹೇಳ್ದಂಗೆ ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕ್ವಾಲಿಟಿ ಇಶ್ಯೂ ಇದೆ ಬಟ್ಟೆಗಳಲ್ಲಿ. ಸೊ ಅದಕ್ಕೋಸ್ಕರ ಬೇಡ ಪಕಡು, ಇವನ್ನ ನಾವು ಸ್ಕೂಲಿಗೆ ಕಳಿಸಿಲ್ಲ, ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ದೊಡ್ಡ ಅವ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಅವನ್ನ ಇವಾಗ ನಾವೇ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾವು ಲುಧಿಯಾನಾಗೆ ಹೊರಡ್ತೀವಿ. ಇವನು ಚೆನ್ನಾಗಿ ಕಾಣಿಸ್ತಾ ಇದ್ದ, ಅದಕ್ಕೆ ಬ್ಲಾಗ್ ಶುರು ಮಾಡು ಅಂತ ಹೇಳಿದೆ. I can see without sunglasses. You can see without sunglasses. This is just for style. No, this is just for dance. Annual function dance. Yes. ಈ ನನ್ನ ಮಗ ಹೋಗಬೇಡ ಅಂತ ಹೇಳಿದ್ರು ಹೋಗ್ತಾ ಇದ್ದಾನೆ. ಬೆಳಗ್ಗೆ 10 ಗಂಟೆ ಆಗ್ತಾಯಿದೆ, ಏನೋ ಸ್ಪೋರ್ಟ್ಸ್ ಇದೆ ಅಂತೆ ಸ್ಕೂಲಲ್ಲಿ. ಸೊ ಅದಕ್ಕೆ ಹೋಗ್ತಾ ಇದ್ದಾನೆ. ಸ್ಪೋರ್ಟ್ಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೊತೆನೇ ಬರ್ತಾ ಇದ್ದ. ಸ್ಪೋರ್ಟ್ಸ್ ಅಂದರೆ ಅಷ್ಟು ಹುಚ್ಚು ಇವನಿಗೆ. ನಡೀರಿ ಹೋಗೋಣ. ಇದರಲ್ಲಿ ನೀರು, ಸ್ವಲ್ಪ ಟೀ ಬಿಸಿಯಾಗಿ ಮಾಡಿಟ್ಕೊಂಡಿದ್ದೀವಿ. ವಾಹೆಗುರು ಜಿ ಕಾ ಖಾಲ್ಸಾ, ವಾಹೆಗುರು ಜಿ ಕಿ ಫತೇಹ್. ನಮ್ಮ ಜರ್ನಿ ಶುರು ಆಗಿದೆ ಫ್ರೆಂಡ್ಸ್. ಫಸ್ಟ್ ದೊಡ್ಡ ಮಗನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಆಮೇಲೆ ನಾವು ಲುಧಿಯಾನಾಗೆ ಹೊರಡ್ತೀವಿ. ಚೆನ್ನಾಗಿದೆ ಇವತ್ತು ಬಿಸಿಲು, ಬೆಳಗ್ಗೆ 10 ಗಂಟೆ ಆಗ್ತಾ ಇದೆ ಅಲ್ಲ. ಸೊ ಇವತ್ತು ವೆದರು ಪರವಾಗಿಲ್ಲ, ಚೆನ್ನಾಗಿದೆ. ಚಳಿ ಏನೋ ಇದೆ, ಬಟ್ ಬ್ರೈಟ್ ಸನ್ನಿ ಡೇ ಆಗಿದೆ. ಮಗನ ಸ್ಕೂಲ್ ಹತ್ರ ಬಂದಿದ್ದೀವಿ. ಅವನು ಸ್ಕೂಲ್ ಬ್ಯಾಗ್ ತಗೊತಾ ಇದ್ದಾನೆ. ಅಲ್ಲ ಅಂತ ಇವ್ನು ನಾಟಕ ಮಾಡ್ತಾ ಇದ್ದಾನೆ. ನೀನು ನಾಟಕ ಮಾಡ್ತೀಯ, ತುಂಬ ನಾಟಕ ಮಾಡ್ತೀಯ ನೀನು.
ದೊಡ್ಡ ಮಗನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಮ್ಮ ಜರ್ನಿನ ಮತ್ತೆ ಶುರು ಮಾಡಿದ್ದೀವಿ. ನಮ್ಮ ಮನೆಯಿಂದ ಲುಧಿಯಾನಾಗೆ ಆಲ್ಮೋಸ್ಟ್ 3.5 ಅವರ್ಸ್ ಆಗುತ್ತೆ ಫ್ರೆಂಡ್ಸ್. ಹೋಗೋದಕ್ಕೆ 3.5 ಅವರ್ಸು ಮತ್ತು ಬರೋದಕ್ಕೆ 3.5 ಅವರ್ಸು. ಮತ್ತು ನಾವೇನಾದರೂ ಬ್ರೇಕ್ ಎಲ್ಲನೂ ತಗೊಂಡ್ರೆ ಇನ್ ಬಿಟ್ವೀನು ಒಂದು 4 ಅವರ್ಸ್ ಆಗುತ್ತೆ. ಒಟ್ಟಾಗಿ 8 ಅವರ್ಸ್ ಆಗುತ್ತೆ. ಲಾಸ್ಟ್ ಟೈಮು ನಾವು ಬಟ್ಟೆಗಳನ್ನ ಖರೀದಿ ಮಾಡೋದಕ್ಕೆ ಲುಧಿಯಾನಾಗೆ ಹೋದಾಗ ನಾನು ವ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ. ಇವಾಗ ಸ್ವಲ್ಪ ಮಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಶುರು ಮಾಡಿದೆ. ನಂದು ಮೊಬೈಲ್ದು ಬ್ಯಾಟ್ರಿನೂ ಸಹ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಚಿಕ್ಕವನು ಆವಾಗವಾಗ ಗೇಮನ್ನು ಸಹ ಆಡ್ತಿದ್ದ. ಸ್ವಲ್ಪ ಈ ಥರ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲೆಲ್ಲ ಮಾಡಿದಾಗ ಈ ಥರ ಗೇಮ್ಸ್ ಆಡ್ತಾ ಇರ್ತಾನೆ. ನಾವೂ ಸಹ ಬ್ರೇಕ್ಸ್ ತೊಗೊತಾನೆ ಇರ್ತೀವಿ ಇನ್ ಬಿಟ್ವೀನು. ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿಬಿಟ್ಟು ಏನಾದರೂ ಟೀ ಕುಡಿಯೋದು, ಏನಾದರೂ ಮನೆಯಿಂದ ತಂದಿದ್ದರೆ ಅದನ್ನು ತಿನ್ನೋದು, ಅದು ಇದು ಮಾಡ್ತಾ ಇರ್ತೀವಿ. ಬೆಳಗ್ಗೆ ಟೊಮೆಟೊ ರೈಸ್ ಮಾಡಿದ್ದೆ. ನಾವೆಲ್ಲ ತಿಂದ್ಬಿಟ್ಟಿದ್ವಿ. ಬಟ್ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾಯಿದ್ರು. ಆವಾಗ ತಿನ್ನೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಅಂತ ಅವ್ರಿಗೋಸ್ಕರ ಪ್ಯಾಕ್ ಮಾಡಿ ತಗೊಂಡು ಬಂದಿದ್ದೆ. ಅದನ್ನು ಇವಾಗ ಇಲ್ಲಿ ತಿಂತಾ ಇದ್ದಾರೆ. ಒಂದು 10 to 15 ಮಿನಿಟ್ಸ್ ಬ್ರೇಕ್ ತಗೊಂಡು ತಿಂದು ಆದಮೇಲೆ ಟೀನೂ ಸಹ ಕುಡಿದ್ವಿ. ಚಿಕ್ಕವ್ನು ನೋಡ್ಬೋದು ಗೇಮ್ ಆಡ್ಕೊಂಡಿದ್ದ, ಆಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಸ್ವಲ್ಪ 1 ಅವರ್ವರೆಗೂ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಟ್ರಾವೆಲ್ ಮಾಡುವಾಗ. ಅದಾದಮೇಲೆ ಸ್ವಲ್ಪ ಅವ್ರಿಗೂ ಸಹ ಬೋರ್ ಆಗಿಬಿಡುತ್ತೆ, ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತಾರೆ. ಈ ಥರ ಪಂಜಾಬ್ ಕಡೆ ಎಲ್ಲನೂ ಟ್ರಾವೆಲ್ ಮಾಡಿದಾಗ ದೊಡ್ಡ ದೊಡ್ಡ ಹೈ ರೇಸಿಂಗ್ ಅಪಾರ್ಟ್ಮೆಂಟ್ಸ್ ಎಲ್ಲ ಕಾಣಿಸೋದೇ ಇಲ್ಲ. ಈ ಥರ ಓಪನ್ ಸ್ಪೇಸೇ ಇರುತ್ತೆ, ತುಂಬ ಫಾರ್ಮ್ ಲ್ಯಾಂಡ್ ಇರುತ್ತೆ, ಅದು ಇದು ಗ್ರೋ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾವೂ ಸಹ ಇನ್ ಬಿಟ್ವೀನ್ ಬ್ರೇಕ್ಸ್ನ ತಗೊಂಡು ನೇಚರ್ನ ಅಡೋರ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತೀವಿ. ಇನ್ನೇನು ಲುಧಿಯಾನ ಬಂದೇ ಬಿಡ್ತು ಅಂತ ಇತ್ತು. ಆವಾಗ ನನ್ನ ಮಗನಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಸಬ್ವೇಗೆ ಬಂದ್ವಿ. ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿ. ಚಿಕ್ಕವ್ನು ಮಾತ್ರ ಒಂದು ದೊಡ್ಡ ಲಿಸ್ಟ್ ಮಾಡಿ ಕೊಟ್ಬಿಟ್ಟಿದ್ದ ಅವ್ರ ಅಪ್ಪನಿಗೆ. ಅಪ್ಪ ನನಗೆ ಇದು ಬೇಕು, ಅದು ಬೇಕು, ಈ ಚಿಪ್ಸ್ ಬೇಕು, ಆ ಕೇಕ್ ಬೇಕು, ಮತ್ತು ಈ ಸ್ಯಾಂಡ್ವಿಚ್ ಬೇಕು ಅಂತ ಹೇಳಿ. ನಮ್ಮ ಯಜಮಾನ್ರು ನೋಡೋಷ್ಟು ನೋಡಿಬಿಟ್ಟು ಸರಿ ಬಾ ನಿನಗೆ ತೆಗೆದುಕೊಡ್ತೀನಿ ಅಂತ ಹೋಗಿ ಒಂದು ಚಿಪ್ಸನ್ನು ಅವ್ನ ಕೈಗಿಟ್ಬಿಟ್ಟು ಬೇರೆ ಎಲ್ಲನೂ ಅವ್ರಿಗೇನಿಷ್ಟ, ನಮ್ಮ ಯಜಮಾನ್ರಿಗೆ ಏನಿಷ್ಟನೋ ಅದನ್ನು ಖರೀದಿ ಮಾಡಿದ್ರು. ನಾವೂ ಸಹ ತಿಂದು ನಮ್ಮ ಜರ್ನಿನ ಶುರು ಮಾಡಿದ್ವಿ. ಲುಧಿಯಾನಾಗೆ ನಾವು ಹೋಗ್ತಾ ಇರೋದು ಬಟ್ಟೆಗಳ ಎಕ್ಸ್ಚೇಂಜ್ಗೆ ಅಂತ ಹೇಳಿದ್ದೀನಿ. ಬಟ್ ಯಾವ ಬಟ್ಟೆ ಎಕ್ಸ್ಚೇಂಜಿಗೆ ಅಂತ ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಅದಕ್ಕೆ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ನಾನು ಬಟ್ಟೆಗಳ ಬಿಸ್ನೆಸ್ ಮಾಡಬೇಕು ಅಂತ ಕೆಲವಷ್ಟು ಸೂಟ್ಸ್ನ ತೊಗೊಂಡು ಬಂದಿದ್ದೆ. ಆ ಒಂದು ಸೂಟನ್ನು ಓಪನ್ ಮಾಡಿ ನೋಡಿದಾಗ ಕೆಲವುದರಲ್ಲಿ ಸ್ವಲ್ಪ ಕ್ವಾಲಿಟಿ ಇಶ್ಯೂ ಇತ್ತು. ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೇರೆ ಒಳ್ಳೆ ಕ್ವಾಲಿಟಿ ಬಟ್ಟೆ ತೊಗೊಂಡು ಬರೋಣ ಅಂತ ಬಂದಿರೋದು. ಈ ಬಟ್ಟೆ ಬಿಸ್ನೆಸ್ ಎಲ್ಲ ಮಾಡಿ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲ ಕ್ವಾಲಿಟಿ ಎಲ್ಲನೂ ಚೆಕ್ ಮಾಡಿ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಆರ್ಡರ್ಸ್ ತೊಗೊಂಡ್ಮೇಲೆ ಕ್ವಾಲಿಟಿ ಇಶ್ಯೂ ಎಲ್ಲ ಬಂದಾಗ ತುಂಬ ಕಷ್ಟ ಆಗುತ್ತೆ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ. ನನ್ನ ಹೊಸ ಚಾನಲ್ ಭಾರತಿ ಕೋರ್ ಫ್ಯಾಷನಲ್ಲಿ ಈ ಎಲ್ಲ ಬಟ್ಟೆಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಡೀಸೆಂಟ್ ಪ್ರೈಸಲ್ಲಿ ಸೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೂ ಯಾರೆಲ್ಲ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಪರ್ಟಿಕ್ಯುಲರ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ವೀಡಿಯೋಸ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. ಬಾಯ್ ಬಾಯ್, ಟೇಕ್ ಕೇರ್.